ಹಲೋ. ಮೇಡಮ್ ಚೇತನ್ ಹೋಟೆಲ್? ಹಾ ಹೌದು ಸರ್, ಹೇಳಿ. ಮೇಡಮ್ ಒಂದು ಹೋಮ್ ಡೆಲಿವರಿ ಆರ್ಡರ್ ಬೇಕಿತ್ತು. ಹಾ ಸರ್, ಏನೇನ್ ಬೇಕು? ಮೇಡಮ್ 2 ಬಟರ್ ನಾನು, ಒಂದು ಚಿಕನ್ ಹೈದರಾಬಾದಿ ಗ್ರೇವಿ. 2 ಬಟರ್ ನಾನ್, 1 ಚಿಕನ್ ಹೈದರಾಬಾದಿ ಗ್ರೇವಿ ಅಷ್ಟೇನಾ ಸರ್? ಹಾ ಸರ್, ಇದು ಅಡ್ರೆಸ್? ಮೇಡಮ್ ಸ್ವಲ್ಪ ಗ್ಯಾಸ್ಟ್ರಿಕ್ ಇದೆ, ಸ್ವಲ್ಪ ಖಾರ ಕಡಿಮೆ ಮಾಡಕ್ಕೆ ಹೇಳಿ. ಓಕೆ ಸರ್. ಮೇಡಮ್ ಹಂಗೆ ಸ್ವಲ್ಪ ಉಪ್ಪು ಕಡಿಮೆ ಹಾಕಕ್ಕೆ ಹೇಳಿ ಮೇಡಮ್, ನಾರ್ಮಲ್, ಯಾಕೆಂದ್ರೆ BP ಇದೆ. ಸರಿ ಸರ್, ಆಯ್ತು ಸರ್. ಅಡ್ರೆಸ್ ಹೇಳಿ ಸರ್. ಮೇಡಮ್ ಇದು ಸ್ವಲ್ಪ ಆಯಿಲ್ ಯಾವ್ದು ಯೂಸ್ ಮಾಡ್ತೀರಾ ಮೇಡಮ್ ನೀವು ಅಲ್ಲಿ ಹೋಟೆಲ್ ಅಲ್ಲಿ ಆಯಿಲ್? ಒಂಗೆಣ್ಣೆಲ್ ಮಾಡ್ತೀವಿ, ಒಂಗೆಣ್ಣೆಲಿ ತಿನ್ಬಿಟ್ಟು ಒಂದೇ ಸಲ ರೈಟ್ ಹೇಳ್ಬಿಡಯ್ಯ. ಎಲ್ಲಿಂದ ಬರ್ತೀರಾ ನಿಮ್ಮಂತವ್ರೆಲ್ಲ ನಮ್ ತಲೆ ತಿನ್ನಕ್ಕೆ? ಇಡಯ್ಯ ಫೋನು. ಹಲೋ. ಹಲೋ. ಹಾ ಹೇಳಿ. ಮೇಡಮ್ ಅದೇ ನಿಮ್ದು ಸೆಕೆಂಡ್ ಫ್ಲೋರ್ ಅಲ್ಲಿ ಸಿಂಗಲ್ ಬೆಡ್ರೂಮ್ ಮನೆಗೆ ನಾವು ಅಡ್ವಾನ್ಸ್ ಮಾಡ್ಬಿಟ್ಟು ಹೋಗಿದ್ವಲ್ಲ ಮೇಡಮ್. ಹಾ ಹೇಳಿ ಸರ್. ಅಲ್ಲ 15 ದಿನ ಆದ್ರೂ ಪತ್ತೆ ಇಲ್ಲ ಅಲ್ವಾ ಸರ್? ನೀವು ಆ ನಂಬರ್ ಆದ್ರೂ ಸರಿ ಕೊಟ್ಬಿಟ್ಟು ಹೋಗಿದ್ದೀರಾ? ಎಷ್ಟ್ ಸಲ ಟ್ರೈ ಮಾಡೋದು ನಿಮ್ ನಂಬರ್ಗೆ? ಮೇಡಮ್ ಇಲ್ಲ ಮೇಡಮ್, ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಇವಾಗ ಎಲೆಕ್ಷನ್ ಆದ್ಮೇಲೆ ಶಿಫ್ಟ್ ಆಗ್ಬಿಡ್ತೀವಿ ಮೇಡಮ್ ಇವಾಗ ಮನೆಗೆ. ಇಲ್ಲ ಸರ್, ಇಲ್ಲ, ಅದು ಬೇರೆಯವ್ರಿಗೆ ಆಲ್ರೆಡಿ ಬಾಡಿಗೆನೂ ಕೊಟ್ಬಿಟ್ಟಿದ್ದೀನಿ ಸರ್ ನಾನು. ಅಲ್ಲ ಮೇಡಮ್, ನಾವು ಅಡ್ವಾನ್ಸ್ ಮಾಡ್ಬಿಟ್ಟು ಹೋಗಿದ್ದೀವಿ, ಈಗ ಈ ತರ ಹೇಳ್ತೀರಲ್ಲ ಮೇಡಮ್. ಅಲ್ಲ ಅಡ್ವಾನ್ಸ್ ಮಾಡಿದ್ದೀರಾ, ನಾನ್ ಮನೆ ಖಾಲಿ ಇಟ್ಕೊಂಡಣ ಸರ್ 15 ದಿನ ಆದ್ರೂನು. ಅಲ್ಲ ಮೇಡಮ್, ಸ್ವಲ್ಪ ಆದ್ರೂ ಮಾನವೀಯತೆ ಬೇಡವಾ ಮೇಡಮ್? ನೀವು ಸಡನ್ ಆಗಿ ಹಿಂಗೆ ಏನ್ ಮಾನ್ಯತೆ ಬಗ್ಗೆ ಮಾತಾಡ್ತಾ ಇದ್ಯಾ? ಅಲ್ಲ ಏನ್ ಮಾನ್ಯತೆ ಬಗ್ಗೆ ಮಾತಾಡ್ತಾ ಇದ್ಯಾ? ಎಷ್ಟು ಕೊಟ್ಬಿಟ್ಟಿದ್ಯಾ ನೀನು? ಕೊಟ್ಟಿರೋ 50 ರೂಪಾಯಿ ಅಡ್ವಾನ್ಸ್ಗೆ ಎಷ್ಟೆಲ್ಲ ಮಾತಾಡ್ತಾ ಇದ್ಯಾ ನೀನು? ಬಂದ ನಮ್ಮ ಮೇಲೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಹಲೋ. ಹೇಳ ಮಗ, ಅಪ್ರೂಪ ಫೋನ್ ಮಾಡ್ಬಿಡಿದ್ಯಾ? ಊರಿಗೆ ಬರ್ತಾವನಿ ಕಣ, ಹಬ್ಬ ಅಲ್ವೇನೋ? ಯಾರು ನೀನಾ? ನೀನ್ ಯಾಕೆ ಒಬ್ಬರು ಕೋರಿಯ ಮರಿಯಾ? ಇದೇನು ಮಗ ಹಿಂಗಂದ್ಯೆ? ಊರಿಗೆ ಬಾ ಹಬ್ಬಕ್ಕೆ ಅಂತಾರೆ, ನೀನ್ ನೋಡಿದ್ರೆ ಹಬ್ಬಕ್ಕೆ ಬರ್ಬೇಡ ಅಂತೀಯಲ್ಲ? ಅಪ್ಪ ಬೇರೆಯವ್ರನ್ನೆಲ್ಲ ಊರಿಗೆ ಬರ್ಲಿ, ಏನ್ ತೊಂದ್ರೆ ಇಲ್ಲ. ನೀನ್ ಬಂದ್ರೆ ನಮ್ಗ ಗ್ರಾಚಾರ ಕಣಿಯಾ? ಇದ್ಯಾಕಪ್ಪ ಹಿಂಗಂದ್ಯೆ? ಏನಪ್ಪ ಮಾಡಿದ್ದೆ ನಾನ್ ನಿನ್ಗೆ? ನೀನೇನೋ ಬಂದ್ಬಿಡ್ತೀಯ, ಬಲ ಒಂದ್ 5 ನಿಮಿಷ ಹೋಗಿ ಡಬಲ್ ಮಾಡ್ಕೊಬರ್ಮ ಅಂತ ಕರ್ಕೊಂಡ್ ಹೋಗ್ಬಿಟ್ಟು ಇರೋದ್ನೆಲ್ಲ ಒಡವೆ ಎಲ್ಲಾನು ತಕ ಹೋಗಿ ಎಡ ಮುಡಿಸ್ತೀಯ. ನೀನು ಕಳೆದು ಬೆಂಗಳೂರು ಕೊಂಡೈತೀಯ. ಆಮೇಲೆ ನಾವು ಕಷ್ಟಪಟ್ಟು ದೀಪಾವಳಿ ಬಿಡಿಸ್ಕೊತೀವಿ, ತಿರ್ಗಾ ಯುಗಾದಿ ಬದಿಯ ತಿರುಗಿದೆ ಕತೆ. 10 ವರ್ಷದಿಂದ ನಾವು ನೋಡಿ ಸಾಕಾಗತ್ತೆ. ಯಾವ್ದೇ ಕಾರಣಕ್ಕೂ ಬರ್ಬೇಡ ನೀನು. ಹಂಗೇನ್ ಆಗುದಿಲ್ಲ ಐತಲ್ಲ. ಊರಿಗೆ ಸಿಗುಮ, ಫೋನ್ ಮಾಡ್ತೀನಿ ಊರಿಗೆ ಬಂದ್ಬಿಟ್ಟು. ಅಪ್ಪ ದೇವ್ರು, ನೀನ್ ಯಾವ ಬತ್ತಿಯ ಮುಂಚಿತವಾಗಿ ಹೇಳೋ, ನಾನು ಯಾವ್ದೇ ಕಾರಣಕ್ಕೂ ಹೋಗಲ್ಲ. ನಾನು ಮತ್ತೆ ಮನೆಗೆ ಹೋಗ್ಬಿಡ್ತೀನಿ ನಾನು. ಏನು ಹಿಂಗಂತೀಯ? ನೀನು ಬಡ, ನಿನ್ ಸವಾಸನ ಬಡ, ಸಾಕಾಗತ್ತ ನಮ್ಗ. ಹಲೋ. ಹಲೋ. ಮಗ ನಾನ್ಕಲ್ಲ ಮೋನ. ಏನ್ ಮಗ ಬೆಂಗಳೂರಿಗೆ ಹೋಗಿ ಸೇರ್ಕೊಬಿಟ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬಿಟ್ಟೆ. ಏನ್ ನಮ್ನ ಬಡವ್ರ ಬಗ್ಗೆ ನೋಡುದಿಲ್ಲ, ಮಾಡೋದಿಲ್ಲ, ಏನೂ ಇಲ್ಲ. ನೀನ್ ಯಾಕಪ್ಪ ಬಡವ ಇದೆಯೇ? ದುಡ್ಡು ಗಿಡ್ ಬಂತಂತಲ್ಲಪ್ಪ ಜೋರಾಗಿ. ಮಗ, ಒಂದ್ 10 ಗುಂಟೆ ಜಮೀನ್ ಇತ್ತಲ್ಲ ಮಾರಕ್ಕೆ, ಒಂದ್ 10 ಲಕ್ಷ ದುಡ್ಡು ಗೊತ್ತು. ಅದ್ರಲ್ಲಿ ಒಂದ್ 7 ಲಕ್ಷ FD ಮಾಡ್ದೆ. ನಮ್ 3 ಲಕ್ಷ ಯಾವ್ದಾರ ಬಿಸ್ನೆಸ್ ಮಾಡ್ಮಂತ ಮಡಿಕೊಂಡಿನಿ. ಅದಕ್ಕೆ ನಿನ್ಗೆ ಏನಾರ ಕೇಳು ಮಾಡ್ಬಿಟ್ಟು ಫೋನ್ ಮಾಡ್ದೆ ಮಗ. ಏನೋ ಮಾಡಿಯ ಬೆಂಗಳೂರಲ್ಲಿ ಬಂದು ನಮ್ದು ಎಲ್ಲ ಬಿಸ್ನೆಸ್ ಎಲ್ಲ ಏನು ವರ್ಷ ಎಲ್ಲ ಇರುದಿಲ್ಲ ಕಣ. ನಮ್ದು ಬರೀ 3 ತಿಂಗಳು ಇರ್ತದ ಅಷ್ಟೇ ಬಿಸ್ನೆಸ್. ಹಂಗಂದ್ರೆ ಹೆಂಗ್ಲ ಮಗಲೋ, ನೀ ಮಾತ್ರ ಬೆಳೆದು ದೊಡ್ಡವನ್ ಆಯ್ತಾರೋ, ನಾವ್ ಮಾತ್ರ ಇಲ್ಲಿ ಹಳ್ಳಿಲಿ ಹಿಂಗೆ ಬಿತ್ತಾ ಇರ್ತೀವಿ. ಏನಾರ ಒಂದ್ ಮಾಡ್ಲಾ ನಮ್ಮ ಬೆಳೆಸಲೋ. ಏನ್ ನಾವು ನೋಡುವ, ನೀವು ಬೇಜಾರ್ ಮಾಡ್ಕೋಬೇಡ. ಆಮೇಲೆ ಸುಮ್ನೆ ಯಾಕೆ ಒಂದೂರವ್ರು ಮಗ ಹಂಗ ಅಂದ್ಬಿಡಕಲ್ಲ. ಈಗ ಅಂದೆ ಹೆಂಗಿದೆ, ನೀವೇ ಉತ್ತರ ಆಯ್ತಿರೋದಿಲ್ಲ, ನಾವೇನ್ ಉತ್ತರ ಹೋಗುದು ಬೇಡದಂಗಾರೆ. ಈಗ ಎಷ್ಟು ಮಡಗಿದ್ಯಾ? ಅದೇ ಮಗ 10 ಲಕ್ಷದಲ್ಲಿ 7 ಲಕ್ಷ FD ಮಾಡಿದ್ರೆ 3 ಲಕ್ಷ ಅದೇ. ಅದನ್ನೇ ಏನಾರ ಮಾಡ್ಲಾ ಮಗ ಹುಷಿಯ. ಈಗ ನೀನು ಸೋಮವಾರ ಬಂದ್ಬಿಡಪ್ಪ ಆಯ್ತು ಬೆಂಗಳೂರಿಗೆ. ಈಗ ನಮ್ದು ಒಂದು IPL ಅನ್ನೋ ಬಿಸ್ನೆಸ್ ಅದೇ. IPL ಸ್ಟಾರ್ಟ್ ಆಯ್ತಾ, ಅದೇ ಬಿಸ್ನೆಸ್ ಒಳ್ಳೆ ಇದೆ. ಎಷ್ಟು ಮನೆ ಹಾಳು ಮಾಡಿದೀರ ನೀನು? IPL ಕ್ರಿಕೆಟ್ ದಲ್ಲ ಬೆಟ್ಟಿಂಗ್ ಕಟ್ಟಿ ನಮ್ಮ ಮನೆ ಹಾಳು ಮಾಡ್ಬಿಡು ಅಂತ ಮಾಡಿದ್ಯಾ? ಊರ್ ಮಾಡಿದೆಲ್ಲ ಹಾಳು ಮಾಡಿ ಬಡ್ಗೋ ಈಗ ಮುಚ್ಕೊಂಡು ಏನ ನಾವ್ ಬದುಕಾದ್ರೂ ನಿಮ್ ಕಟ್ಟೋದು ಏನೋ ಬಿಸ್ನೆಸ್ ಮಾಡ್ತಾನೆ ಒಳ್ಳೇದಾಯ್ತದೆ ಅಂದ್ರೆ IPL ಅಂತ. ಅಯ್ಯಪ್ಪ ಮನೆ ಹಾಳು ಮಾಡ್ಬಿಡ್ತೀಯ, ಮನೆ ಹಾಳು ನನ್ ಮಗನೇ. ಹಲೋ. ಹಲೋ ಹೇಳಿ. ನಾವ್ ಹ್ಯಾಕರ್ ರೀ ಮಾತಾಡ್ತಾ ಇರೋದು. ನಿಮ್ ಫೋನ್ ಹ್ಯಾಕ್ ಮಾಡಿದೀನಿ. ನನ್ ಫೋನ್? ಹೌದು, ನಿಮ್ ಫೋನಲ್ಲಿರೋ ಡೀಟೇಲ್ಸ್ ಎಲ್ಲ ನಾನು ತಗೊಂಡಿದ್ದೀನಿ. ನಿಮ್ ಪರ್ಸನಲ್ ಫೋಟೋಸ್, ವಿಡಿಯೋಸ್ ಎಲ್ಲ ನಾನು ಹ್ಯಾಕ್ ಮಾಡಿದೀನಿ. ಹಲೋ ಪುಣ್ಯಾತ್ಮ, ನನ್ ಫೋನ್ ಯಾಕಪ್ಪ ಹಾಕ್ ಮಾಡಿ? ಅಯ್ಯೋ ರಾಮ. ಬ್ಯಾಂಕ್ ಡೀಟೇಲ್ಸ್, ನಿಮ್ದು ಪರ್ಸನಲ್ ಫೋಟೋಸ್ ಎಲ್ಲ ನನ್ನ ಹತ್ರ ಇದೆ ಇವಾಗ. ಅಲ್ಲ ಕಣ ಪುಣ್ಯಾತ್ಮ, ನನ್ ಯಾವ್ದು ಆಯ್ತು ಕೋಳಿ ಕಾಲ್ ಮುಳ್ದಂಗೆ ಅಂತ ನನ್ ಫೋನ್ ಯಾಕಪ್ಪ ಹಾಕ್ ಮಾಡಿದೆ ಅಂದ್ರೆ ಏನೋ ಸಿಕ್ಕತ್ತೀನಿ ನನ್ನಿಂದ? ನೋಡಿ, ನನ್ಗೆ ಅವೆಲ್ಲ ಗೊತ್ತಿಲ್ಲ. ಈ ಫೋನ್ ಈಗ ನಾ ಫೋನ್ ಮಾಡಿರೋ ಫೋನ್ ಹ್ಯಾಕ್ ಮಾಡಿದೀನಿ. ಎಲ್ಲ ಫೋಟೋ ವಿಡಿಯೋಸ್ ಎಲ್ಲ ನನ್ನ ಹತ್ರ ಇದೆ. ನಾನು ಹೇಳ್ದಂಗೆ ಕೇಳಿಲ್ಲ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಡ್ತೀನಿ. ಅಯ್ಯೋ ಆತರ ಏನು ಮಾಡ್ಬೇಡ ಪುಣ್ಯಾತ್ಮ, ನೀನ್ ಹೇಳ್ದಂಗೆ ಕೇಳ್ತೀನಿ. ಏನ್ ಮಾಡ್ಬೇಕಲ್ಲಪ್ಪ ಓದೇ? ನೋಡಿ, ಇವಾಗ ಇದೇ ನಂಬರ್ಗೆ 50,000 ಫೋನ್ ಪೇ ಮಾಡಿದ್ರೆ ಸರಿ. ಎಷ್ಟು? 50,000? ಯಾಕೆ? ಸಾಕು 50,000 ಮಾಡಿ. ಇಲ್ಲ ಅಂತ ಅಂದ್ರೆ ನಿಜವಾಗ್ಲೂ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಡ್ತೀನಿ ನಿಮ್ ವಿಡಿಯೋಸ್ ಎಲ್ಲ.
ಪುಣ್ಯಾತ್ಮ ನಮ್ಮ ಅಜ್ಜಿ ಸೊತ್ತೋಗವ್ರೆ ಅಂದ್ಬಿಟ್ಟು ನಾನು ಅವ್ನ ನೆನ್ಪಿಗೆ ಅಂದ್ಬಿಟ್ಟು ನಾನು ಈ ಮೊಬೈಲ ಕೀಪ್ಯಾಡ ಮೊಬೈಲ ಮಡಿಕೊಂಡಿನಿ ನೀನು ಈ ಮೊಬೈಲ್ ಹ್ಯಾಕ್ ಮಾಡೀನಿ ಅಂತೀನಲ್ಲ. ಯಾರು ನೀನು ಯಾವ ಸಿಮೆ ಹಾಕಲ್ಲ ನೀನು ಎಲ್ಸಿ ಕೇಳೋ ಗೊತ್ತಿನಲ್ಲಿಗೆ. ಹಲೋ ಹಲೋ ಹೇಳಿ ಆಂಟಿ. ಆಂಟಿನಾ ಟ್ರಾಫಿಕ್ ಪೊಲೀಸ್ ಮಾತಾಡ್ತಾ ಇರೋದು. ಬಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಯ್ಯೋ ಅಕ್ಕ ನೀವಾ? ಹೇಳಿ ಅಕ್ಕ. ಲೈಸೆನ್ಸ್ ಇಲ್ದ್ರೆ ಗಾಡಿ ಓಡಿಸ್ತಾ ಇದ್ದಲ್ಲ ನೆನ್ನೆ ಫೈನ್ ಬರ್ಸ್ಕೊಂಡ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ದುಡ್ಡು ತಗೊಂಡ್ಬರ್ತೀನಿ ಅಂತ ATM ಹೋದನು ಎಲ್ಲಪ್ಪ ಬರ್ಲೇ ಇಲ್ಲ. ಅಕ್ಕ ಅದು ನಿನ್ನೆ ATM ಹೋಗಿದ್ದೆ, ಅಕೌಂಟ್ ಅಲ್ಲಿ ದುಡ್ಡು ಇರ್ಲಿಲ್ಲ, ಆಮೇಲೆ ಮನೆ ತಗ ಬಂದೆ ದುಡ್ಡು ಎತ್ಕೊಂಬರೋಣ ಅಂತ. ಮರ್ಯಾದೆಯಿಂದ ಬಂದು ಫೈನ್ ಕಟ್ಬಿಟ್ಟು ಗಾಡಿ ಎತ್ಕೊಂಡು ಹೋದ್ರೆ ಸರಿ. ಏನ್ ಪ್ರಜ್ಞೆ ಬೇಡ್ವಾ? ಗಾಡಿ ಒಂದ್ ದಿವಸ ನಿಲ್ಸ್ಕೊಂತಾರ ಸ್ಟೇಷನ್ ಅಲ್ಲಿ. ನಿನ್ನೆ ಡಿಸೆಂಬರ್ 31 ಅನ್ನಕ ಅದಕ್ಕೆ ಬೆಳಿಗ್ಗೆ ಬಂದು ಎತ್ಕೊಂಡ್ಬಂದ್ಬಿಡೋಣ ಅಂತ ಅನ್ಕೊಂಡೆ. ಇಲ್ಲಿ ಸ್ವಲ್ಪ ಊರ್ ಕಡೆ ಬಂದ್ಬಿಟ್ಟಿದ್ದೀನಿ ಅಕ್ಕ, ಬರ್ತೀನಿ, ಒಂಚೂರು ಕೆಲಸ ಆಯ್ತು ಮುಗಿಸ್ಕೊ ಬಂದ್ಬಿಡ್ತೀನಿ ಅಕ್ಕ ಬೇಗ. ಏನಯ್ಯ ಏನ್ ಬೆನ್ಸ ಆಡಿ ಕಾರ ನಿಲ್ಸ್ಬಿಟ್ಟು ಹೋಗಿದ್ಯಾ ಅನ್ಕೊಂಡಿದ್ಯಾ? ಬಂದ್ರೆ ಸಾಹೇಬ್ರು ಬೈತಾರ ನಂಗೆ. ಗೊಬ್ಬರದ ಗಾಡಿ ನಿಲ್ಸ್ಬಿಟ್ಟು ಹೋಗಿದ್ಯಾ, ಉಸಿರಾಡಕ್ ಆಗ್ತಿಲ್ಲ, ಅಷ್ಟು ಗಬ್ಬು ವಾಸನೆ ಬರ್ತಿದೆ. ಬಂದ್ ಎತ್ಕೊಂಡ್ ಹೋದ್ರೆ ಸರಿ ಇವಾಗ ಗಾಡಿನ.